ನಮಸ್ಕಾರ. ಬನ್ನಿ ಇವತ್ತೊಂದು ಮಜವಾದ ವಿದ್ಯುತ್ ಒಗಟನ್ನು ಬಿಡಿಸೋಣ. ಇದು ಕೇವಲ ಒಂದು ಲೆಕ್ಕ ಅಲ್ಲ, ಇದೊಂಥರ ಡಿಟೆಕ್ಟಿವ್ ಕೆಲಸ ಇದ್ದಾಗೆ. ಒಂದು ಇಲೆಕ್ಟ್ರಿಕಲ್ ಸರ್ಕ್ಯೂಟ್ನ ರಹಸ್ಯ ಭೇದಿಸಿ ಅದಲ್ಲೇ ಕಳೆದು ಹೋಗಿರೋ ಒಂದು ಭಾಗವನ್ನ ಪತ್ತೆ ಮಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ನಮ್ಮ ಮುಂದಿರೋ ಚಾಲೆಂಜ್ ಇದು. ಈ ಚಿತ್ರವನ್ನೊಮ್ಮೆ ನೋಡಿ. ಇಲ್ಲೊಂದು ವಿದ್ಯುತ್ ಮಂಡಲ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ. ಇದರಲ್ಲಿ 6 ಓಮ್ ಮತ್ತು 3 ಓಮ್ನ 2 ರೆಸಿಸ್ಟರ್ಗಳು ಸಮಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿವೆ. ಅವುಗಳ ಜೊತೆ ಎಕ್ಸ್ ಅಂತ ಇನ್ನೊಂದು ರೆಸಿಸ್ಟರ್ ಸರಣಿಯಲ್ಲಿ ಅಂದ್ರೆ ಸೀರೀಸ್ನಲ್ಲಿ ಇದೆ. ನಮ್ಗೆ ಕೊಟ್ಟಿರೋ ಕ್ಲೂ ಏನಪ್ಪಾ ಅಂದ್ರೆ ಈ ಇಡೀ ಸರ್ಕ್ಯೂಟ್ನ ಒಟ್ಟು ರೋಧ ಅಥವಾ ಟೋಟಲ್ ರೆಸಿಸ್ಟೆನ್ಸ್ 4 ಓಮ್. ನಮ್ಮ ಕೆಲ್ಸ ಈ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋದು. ಹಾಗಾದರೆ ಈ ಎಕ್ಸ್ನ ಮೌಲ್ಯವಾದರೂ ಏನು? ನೋಡೋಕೆ ಇದೊಂದು ನೇರ ಪ್ರಶ್ನೆ ಅನ್ಸಬಹುದು. ಆದರೆ ಉತ್ತರ ಕಂಡುಹಿಡಿಯೋಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗಬೇಕು. ಬನ್ನಿ, ಈ ಒಗಟಿನ ಗಂಟನ್ನು ಒಟ್ಟಿಗೆ ಸೇರಿ ಬಿಡಿಸೋಣ. ಸರಿ, ಯಾವುದೇ ಪಜಲ್ ಬಿಡ್ಸೋಕು ಮುಂಚೆ ನಮ್ಗೆ ಅದಕ್ಕೆ ಬೇಕಾದ ಟೂಲ್ಸ್ ಬಗ್ಗೆ ಗೊತ್ತಿರಬೇಕು ಅಲ್ವಾ? ನಮ್ಮ ಈ ಪಜಲ್ ಸಾಲ್ವ್ ಮಾಡೋಕೆ ಬೇಕಾಗಿರೋದು ಎರಡು ಮುಖ್ಯವಾದ ಪರಿಕಲ್ಪನೆಗಳು. ಒಂದು ಸೀರೀಸ್ ಕನೆಕ್ಷನ್, ಇನ್ನೊಂದು ಪ್ಯಾರಲಲ್ ಕನೆಕ್ಷನ್. ಮೊದಲು ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸೀರೀಸ್ ಕನೆಕ್ಷನ್ ಅಂದ್ರೆ ಒಂದೇ ದಾರಿ, ಒಂದೇ ರೋಡಲ್ಲಿ ಒಂದರಿಂದ ಒಂದು ಗಾಡಿ ಹೋಗೋ ಥರ ಕರೆಂಟ್ ಹರಿಯೋಕೆ ಒಂದೇ ಒಂದು ದಾರಿ ಇರುತ್ತೆ. ಆದರೆ ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಒಂದು ದೊಡ್ಡ ಹೈವೇ ಇದ್ದಾಗೆ, ಒಂದೇ ಸಲ ಹಲವು ಗಾಡಿಗಳು ಹೋಗೋಕೆ ಬೇರೆ ಬೇರೆ ಲೇನ್ಗಳಿರುತ್ತಲ್ಲ, ಹಾಗೆ ಕರೆಂಟ್ ಕೂಡ ಡಿವೈಡ್ ಆಗಿ ಹರಿಯೋಕೆ ಹಲವು ದಾರಿಗಳು ಇರ್ತವೆ. ನಮ್ಮ ಸರ್ಕ್ಯೂಟ್ನಲ್ಲಿರೋ 6 ಓಮ್ ಮತ್ತೆ 3 ಓಮ್ ರೆಸಿಸ್ಟರ್ಸ್ಗಳು ಇದೇ ರೀತಿ ಪ್ಯಾರಲಲ್ ಆಗಿವೆ. ಸೀರೀಸ್ ಕನೆಕ್ಷನ್ ಲೆಕ್ಕ ಹಾಕೋದು ತುಂಬಾನೇ ಸಿಂಪಲ್. ಅಲ್ಲಿರೋ ಎಲ್ಲ ರೆಸಿಸ್ಟರ್ಗಳ ಬೆಲೆಯನ್ನ ಒಂದರ ಪಕ್ಕ ಒಂದಿಟ್ಟು ಕೂಡಿಸಿದ್ರೆ ಸಾಕು, ಮುಗೀತು. R1, R2, R3 ಎಷ್ಟೇ ಇರ್ಲಿ, ಅವುಗಳ ಮೊತ್ತವೇ ಟೋಟಲ್ ರೆಸಿಸ್ಟೆನ್ಸ್. ಆದ್ರೆ ಪ್ಯಾರಲಲ್ ಕಥೆನೇ ಬೇರೆ. ಇದೇ ನಮ್ಮ ಒಗಟಿನ ಅಸಲಿ ಕೀಲಿ ಕೈ. ಇಲ್ಲಿ ನಾವು ನೇರವಾಗಿ ಕೂಡ್ಸೋ ಇಲ್ಲ, ಯಾಕಂದ್ರೆ ಕರೆಂಟ್ಗೆ ಹರಿಯೋಕೆ ಹೆಚ್ಚು ದಾರಿಗಳಿದ್ದಾಗ ಒಟ್ಟು ರೋಧ ಕಮ್ಮಿಯಾಗುತ್ತೆ. ಇದನ್ನ ಲೆಕ್ಕ ಹಾಕೋಕೆ ನಾವು ಪ್ರತಿ ರೆಸಿಸ್ಟೆನ್ಸ್ನ ವ್ಯುತ್ಕ್ರಮ ಅಂದ್ರೆ ರೆಸಿಪ್ರೋಕಲ್ ತಗೊಂಡು ಕೂಡ್ಸ್ಬೇಕು. ಇದು ಸ್ವಲ್ಪ ಟ್ರಿಕ್ಕಿ, ಹಾಗಾಗಿ ಗಮನವಿಟ್ಟು ನೋಡೋಣ. ಸರಿ, ನಮ್ಮ ಹತ್ರ ಈಗ ಟೂಲ್ಸ್ ರೆಡಿ ಇದೆ. ನಮ್ ಸರ್ಕ್ಯೂಟ್ನಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕಾಣ್ತಿರೋ ಭಾಗ ಯಾವುದು? ಅದೇ ಆ ಪ್ಯಾರಲಲ್ ಆಗಿ ಜೋಡಿಸಿರೋ 6 ಓಮ್ ಮತ್ತೆ 3 ಓಮ್ ರೆಸಿಸ್ಟರ್ಗಳು. ಬನ್ನಿ, ಮೊದಲು ಈ ಭಾಗದ ಒಟ್ಟು ರೋಧ ಎಷ್ಟಾಗುತ್ತೆ ಅಂತ ಕಂಡುಹಿಡಿದು ನಮ್ಮ ಒಗತಿನ ಮೊದಲ ಕೋಡ್ನು ಬ್ರೇಕ್ ಮಾಡೋಣ. ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಫಾರ್ಮುಲಾ ತಗೊಳ್ಳೋಣ. 1/Rp = 1/R1 + 1/R2. ಈಗ R1 ಮತ್ತು R2 ಜಾಗದಲ್ಲಿ 6 ಮತ್ತೆ 3 ಹಾಕೋಣ. ಆಗ ನಮಗೆ 1/6 + 1/3 ಸಿಗುತ್ತೆ. ಇದಕ್ಕೆ ಸಾಮಾನ್ಯ ಛೇದ ಅಂದ್ರೆ ಲಸ 6 ಆಗುತ್ತೆ. 1 + 2 / 6 ಅಂದ್ರೆ 3/6. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/2. ಆದರೆ ಇಲ್ಲೇ ನಿಲ್ಲಿಸಬೇಡಿ, ಇದು 1/Rpಯ ಮೌಲ್ಯ. ನಮಗೆ ಬೇಕಾಗಿರೋದು Rp. ಹಾಗಾಗಿ ಇದನ್ನ ಉಲ್ಟಾ ಮಾಡಿದ್ರೆ Rp = 2 ಓಮ್ ಸಿಕ್ತು. ವಾವ್, ಸೂಪರ್! ನಮ್ಮ ಪಜಲ್ನ ಒಂದು ದೊಡ್ಡ ಭಾಗವನ್ನ ಸಾಲ್ವ್ ಮಾಡ್ಬಿಟ್ವಿ. ಇದರರ್ಥ ಏನ್ ಗೊತ್ತಾ? ಆ 6 ಓಮ್ ಮತ್ತೆ 3 ಓಮ್ನ 2 ಬೇರೆ ಬೇರೆ ರೆಸಿಸ್ಟರ್ಗಳು ಸೇರಿ ಒಂದೇ 2 ಓಮ್ ರೆಸಿಸ್ಟರ್ ತರ ಕೆಲಸ ಮಾಡುತ್ತೆ. ಈಗ ನೋಡಿ ನಮ್ಮ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಎಷ್ಟು ಸಿಂಪಲ್ ಆಗುತ್ತೆ ಅಂತ. ಕಷ್ಟದ ಕೆಲಸ ಮುಗೀತು. ಆ ಪ್ಯಾರಲಲ್ ಭಾಗವನ್ನು ನಾವು ಸರಳಗೊಳಿಸಿದ್ದೇವೆ. ಇನ್ನು ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಅಂದ್ರೆ ಅದು ಅಂತಿಮ ಮತ್ತು ತುಂಬಾನೇ ಸುಲಭದ ಹಂತ. ಈಗ ನೋಡಿ, ನಮ್ಮ ಮೂಲ ಸರ್ಕ್ಯೂಟು ಎಷ್ಟು ಸರಳವಾಗಿ ಕಾಣ್ತಿದೆ. ಆ ಪ್ಯಾರಲಲ್ ಗುಂಪಿನ ಬದಲು ಈಗ ಇರೋದು ಒಂದೇ ಒಂದು 2 ಓಮ್ ರೆಸಿಸ್ಟರ್. ಅದರ ಪಕ್ಕದಲ್ಲಿ ನಮ್ಮ ಎಕ್ಸ್ ರೆಸಿಸ್ಟರ್ ಸೀರೀಸ್ನಲ್ಲಿದೆ. ಕಾಂಪ್ಲೆಕ್ಸ್ ಆಗಿರೋದನ್ನ ಸಿಂಪಲ್ ಮಾಡೋದ್ರಲ್ಲೇ ಮಜಾ ಇರೋದು ಅಲ್ವಾ? ಈಗ ಇದು ಒಂದು ಸಾದಾ ಸೀರೀಸ್ ಸರ್ಕ್ಯೂಟ್. ಸೀರೀಸ್ ಫಾರ್ಮುಲಾ ನಮಗೆ ಗೊತ್ತು, ಜಸ್ಟ್ ಆಡ್ ಮಾಡಿದ್ರೆ ಆಯಿತು. ನಮಗೆ ಮೊದಲೇ ಗೊತ್ತು ಇಡೀ ಸರ್ಕ್ಯೂಟ್ನ ಟೋಟಲ್ ರೆಸಿಸ್ಟೆನ್ಸ್ 4 ಓಮ್ ಅಂತ. ಆ ಸಮಾಂತರ ಭಾಗದ್ದು 2 ಓಮ್ ಅಂತ ನಾವೇ ಕಂಡುಹಿಡಿದ್ವಿ. ಈಕ್ವೇಷನ್ ತುಂಬಾ ಸಿಂಪಲ್. 4 ಓಮ್ = 2 ಓಮ್ + ಎಕ್ಸ್. ಹಾಗಾದ್ರೆ ಉತ್ತರ ಏನು? 4ರಿಂದ 2 ಕಳೆದ್ರೆ ಸಿಗೋದೇ ನಮ್ಮ ಎಕ್ಸ್ನ ಮೌಲ್ಯ. ಅದುವೇ 2 ಓಮ್. ಅಷ್ಟೇ, ನಮ್ಮ ಒಗಟು ಬಿಡಿಸಾಯ್ತು. ಯಶಸ್ವಿಯಾಗಿ ಆ ಕಾಣೆಯಾಗಿದ್ದ ಭಾಗವನ್ನು ಪತ್ತೆ ಮಾಡಿದ್ದೇವೆ. ಇಲ್ಲಿ ನಾವು ಕೇವಲ ಒಂದು ಎಲೆಕ್ಟ್ರಿಕಲ್ ಲೆಕ್ಕ ಮಾಡಿದ್ದಲ್ಲ, ಇದಕ್ಕಿಂತ ದೊಡ್ಡದಾದ ಒಂದು ಪಾಠವನ್ನ ಕಲಿತಿದ್ದೇವೆ. ಯಾವುದೇ ಕಾಂಪ್ಲೆಕ್ಸ್ ಸಮಸ್ಯೆಯನ್ನ ಹೇಗೆ ಸುಲಭವಾಗಿ ಬಿಡಿಸಬಹುದು ಅನ್ನೋ ಒಂದು ಕಲೆ ಇದು. ಈ ಯಶಸ್ಸಿನ ಸೂತ್ರವನ್ನು ನೋಡಿ. ನಾವು ಮಾಡಿದ್ದು ಇದನ್ನೇ. ಮೊದಲು ಕಾಂಪ್ಲೆಕ್ಸ್ ಆಗಿದ್ದ ಸರ್ಕ್ಯೂಟ್ನನ್ನ ಗುರುತಿಸಿದ್ವಿ.
ನಂತರ ಅದನ್ನ ಪ್ಯಾರಲೆಲ್ ಮತ್ತೆ ಸೀರೀಸ್ ಅಂತ ಸಣ್ಣ ಭಾಗಗಳಾಗಿ ಒಡೆದ್ವಿ. ಒಂದೊಂದೇ ಭಾಗವನ್ನ ಬಿಡಿಸಿ ಕೊನೆಗೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿದಾಗ ನಮ್ಗೆ ಪೂರ್ತಿ ಪರಿಹಾರ ಸಿಕ್ತು. ಈ ವಿಧಾನವನ್ನ ಜೀವನದ ಬೇರೆ ಯಾವುದೇ ಸಮಸ್ಯೆಗೂ ಅಪ್ಲೈ ಮಾಡಬಹುದು. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಮನೆಯಲ್ಲಿರುವ ಟಿವಿ, ಮೊಬೈಲ್ ಚಾರ್ಜರ್, ಹಬ್ಬದ ಲೈಟಿಂಗ್ಸ್ ಇವುಗಳಲ್ಲಿ ಈ ಥರದ ಸೀರೀಸ್ ಮತ್ತು ಪ್ಯಾರಲಲ್ ಸರ್ಕ್ಯೂಟ್ಗಳು ಎಲ್ಲಿರ್ಬೋದು? ಸ್ವಲ್ಪ ಯೋಚಿಸಿ ನೋಡಿ. ವಿಜ್ಞಾನ ಪುಸ್ತಕದಲ್ಲಿ ಮಾತ್ರ ಇಲ್ಲ, ನಮ್ಮ ಸುತ್ತಮುತ್ತಲೇ ಇದೆ.